ನಮಸ್ಕಾರ ಫ್ರೆಂಡ್ಸ್, ಇವತ್ತು ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಪಾತ್ರೆಯಲ್ಲಿ ಕ್ಯಾರೆಟ್ನ ಚೆನ್ನಾಗಿ ತೊಳ್ಕೊಳ್ಳಿ. ಬೇಕಿದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನೀರಿಗೆ. ಆಮೇಲೆ ಕ್ಯಾರೆಟ್ನ ಚೆನ್ನಾಗಿ ತೊಳ್ಕೊಂಡ್ಮೇಲೆ ಅದನ್ನ ಒಂದು ಸ್ವಲ್ಪ ಸೈಡಿಗೆ ಇರಿಸ್ಕೊಳ್ಳಿ. ನೀರೆಲ್ಲ ಹೋಗಬೇಕು, ನೀರಿನ ಅಂಶ ಎಲ್ಲ ಹೋಗಬೇಕು ಅದರಲ್ಲಿರೋದು. ಆಮೇಲೆ ಕ್ಯಾರೆಟ್ನ ಒಂದು ಪೀಲರಿಂದ ನೀಟಾಗಿ ಪೀಲ್ ಮಾಡ್ಕೊಳ್ಳಿ ಎಲ್ಲ ಕ್ಯಾರೆಟ್ನು. ಆಮೇಲೆ ಕ್ಯಾರೆಟ್ನ ಗ್ರೇಟರಿಂದ ಚೆನ್ನಾಗಿ ಗ್ರೇಟ್ ಮಾಡ್ಕೊಂಡ್ರೆ ತುರ್ಕೊಳ್ಳಿ ಚೆನ್ನಾಗಿ. ನಿಮ್ಗೆ ಯಾವ ಸೈಜಿಗೆ ಬೇಕು ಅದೇ ಸೈಜಿಗೆ ತುರ್ಕೊಳ್ಳಿ. ನನಗೆ ಈ ಸೈಜ್ ಬೇಕಿತ್ತು, ನಾನು ಈ ಥರ ತುರ್ಕೊಂಡಿದ್ದೀನಿ. ಮತ್ತು ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ 2-3 ಸ್ಪೂನು ತುಪ್ಪ ಹಾಕಿ. ತುಪ್ಪ ಬಿಸಿ ಆದಮೇಲೆ ಒಂದು ಸ್ವಲ್ಪ ಒಣ ದ್ರಾಕ್ಷಿ ಹಾಗೂ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ. ಒಣ ದ್ರಾಕ್ಷಿ ಉಬ್ಬುತ್ತೆ ಸ್ವಲ್ಪ, ಹಾಗಿದ್ರೆ ಅದು ಚೆನ್ನಾಗಿ ಬೇಯ್ದಿದೆ ಅಂತ ಅರ್ಥ. ಚೆನ್ನಾಗಿ ಬೆಂದಮೇಲೆ ಆ ಡ್ರೈ ಫ್ರೂಟ್ಸ್ನ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳಿ. ತಟ್ಟೆಗೆ ಎತ್ತಿಟ್ಕೊಂಡ್ಮೇಲೆ ಅದೇ ಕುಕ್ಕರಿಗೆ ಅದೇ ತುಪ್ಪದಲ್ಲಿ ತುರಿದಿರೋ ಎಲ್ಲ ಕ್ಯಾರೆಟ್ನೂ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಅದನ್ನ ತುಪ್ಪ ಎಲ್ಲ ಕ್ಯಾರೆಟಿಗೂ ಹತ್ಕೋಬೇಕು. ನಾವು ಹಾಕಿರೋ ಕ್ಯಾರೆಟು ಒಂದು 3-4 ಸೈಜ್ ಕಡಿಮೆ ಆಗುತ್ತೆ, ಅಂದರೆ ಸ್ವಲ್ಪ ಬೇಯುತ್ತೆ. ಆವಾಗ ಒಂದು ಅರ್ಧ ಲೀಟ್ರ್ನಷ್ಟು ಹಾಲು, ಅಂದರೆ ಈ ಕ್ಯಾರೆಟು ಮುಳುಗೋ ಅಷ್ಟು ಹಾಲು ಹಾಕ್ಕೊಳ್ಳಿ. ಅದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಿಮಗೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೋಬೋದು. ಕುಕ್ಕರ್ ಮುಚ್ಚಿ 2 ವಿಷಲ್ ಚೆನ್ನಾಗಿ ಕೂಗಿಸಿ. 2 ವಿಷಲ್ ಕೂಗಬೇಕು ಕುಕ್ಕರು. ಈ ಥರ 2 ವಿಷಲ್ ಕೂದ್ಮೇಲೆ ಕುಕ್ಕರ್ ಆರಿದ ಮೇಲೆ ಓಪನ್ ಮಾಡ್ಕೊಳ್ಳಿ. ಇವಾಗ ಕ್ಯಾರೆಟ್ ಚೆನ್ನಾಗಿ ಬೆಂದಿರುತ್ತೆ, ಒಂದು ಸ್ವಲ್ಪ ಕೆಳಗಡೆ ಹಾಲು ಇರುತ್ತೆ ಅದೇ ಥರ. ಇವಾಗ ನಾನು ಒಂದು 100 ಗ್ರಾಮ್ನಷ್ಟು ಕೋವಾ ತೊಗೊಂಡಿದ್ದೆ. ಕೋವಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದ್ರ ಜೊತೆ. ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ಕೋವಾ. ಆಮೇಲೆ ಒಂದು 3/4 ಕಪ್ಪಷ್ಟು ಸಕ್ಕರೆ. ನನಗೆ ಸಕ್ಕರೆ ಒಂದು ಸ್ವಲ್ಪ ಕಡಿಮೆ ಬೇಕಿತ್ತು, ಅದಕ್ಕೆ ನಾನು ಸಕ್ಕರೆ ಕಡಿಮೆ ತೊಗೊಂಡಿದ್ದೀನಿ. ಒಂದು 3/4 ಕಪ್ಪಷ್ಟು ಸಕ್ಕರೆ ತೊಗೊಂಡು ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ಹುರ್ಕೊಂಡಿರೋ ಎಲ್ಲ ಡ್ರೈ ಫ್ರೂಟ್ಸು ಹಾಕ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಕ್ಯಾರೆಟ್ ಹಲ್ವಾ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.